ಯಾರ್ಯಾರಿಗೆ ಮಟನ್ ತಲೆ ಮಾಂಸ ಇಷ್ಟ ಕಮೆಂಟ್ ಹಾಕಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಕೊಬ್ಬು ಇರಬೇಕು. ಮಟನ್ಲಿ ಕೊಬ್ಬಿನ ಮಟನ್ ತಿಂದ್ರೇನೆ ಮಟನ್ ತಿಂದಾಗೋದು. ಬುದ್ಧಿ ಇದ್ದಾಗ ಯಾವ ಥರ ಏಮಾರಿಸ್ಬಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಅಂತ ನಮ್ಮ ಮಮ್ಮಿನೇ ನಗ್ತಾರೆ. ಡಿಫ್ರೆನ್ಸ್ ಅಂತ ಗೊತ್ತಾಗ್ತಾ ಇದೆ, ಬಟ್ ಏನಂದ್ರೆ ಬಿಲ್ ಅಷ್ಟೇ ದೊಡ್ಡದಾಗಿ ಬಂದಿದೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಟಲ್ ಮತ್ತೆ ತಮ್ಮನೇಲಿ ನಿಮ್ಗೆ ಆಲ್ರೆಡಿ ನೋಡಿ ಗೊತ್ತಾಗಿರುತ್ತೆ. ಇವತ್ತೊಂದು ಕುಕಿಂಗ್ ವ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಫ್ಲಾಪ್ ಇಂದ ಸ್ಟಾರ್ಟ್ ಆಗ್ತಿದೆ. ಆ ಫ್ಲಾಪ್ ಏನಪ್ಪಾ ಅಂತ ಹೇಳಿದ್ರೆ ಶಿಸ್ತಾಗಿ ನಿಮ್ಗೆ ಗೊತ್ತಿರ್ಬೋದು, ಮುಂಚೆಲ್ಲ ಬಿರಿಯಾನಿ ಮಾಡಿದ್ದೆ ಇಲ್ಲಿ ಮನೆ ಕಿಚನ್ ಸೆಂಟ್ರಲ್ಲಿ. ನಮ್ಮ ಗ್ಯಾಸು ಸ್ಟವ್ ಸಿಲಿಂಡ್ರು ಎಲ್ಲ ತಂದ್ಬಿಟ್ಟು ಇಟ್ಕೊಂಡೆ, ಇಲ್ಲಿ ಮಾಡೋಣ ಆರಾಮಾಗಿ ಕುತ್ಕೊಂಡು ಅಂತ ಅಂದ್ಬಿಟ್ಟು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಗ್ಯಾಸ್ ಲೀಕ್ ಆಗ್ತಾ ಇದೆ. ಗ್ಯಾಸ್ ಲೀಕ್ ಆಗ್ತಿರೋದು ಸ್ಟೌವಿಂದ. ಸೊ ಹಾಗಾಗಿ ಅದನ್ನು ಸರಿ ಮಾಡಿಸ್ಬೇಕು. ಇವಾಗ ಅವೆಲ್ಲ ಆಗದೇ ಇರೋ ಕೆಲಸ. ಪ್ಲಾನ್ ಚೇಂಜು. ಏನಪ್ಪ ಅಂತ ಹೇಳಿದ್ರೆ ಪಟ್ ಅಂತ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಲೆ ಮಾಂಸನ ನೋಡ್ರಿ, ಇಲ್ಲಿ ತಲೆ ಮಾಂಸ ತಂದಿರೋದು ಕ್ಲೀನಾಗೆಲ್ಲ ವಾಶ್ ಮಾಡಿ ಪಳ ಪಳ ಅಂತ ಒಳಿಯೋ ಲೆವೆಲ್ಗೆ ಇಟ್ಟಿದ್ದೀವಿ. ಸೊ ಬ್ರೈನು ವೆಜಿಟೇರಿಯನ್ಸ್ ಯಾರು ನೋಡ್ತಾ ಇದ್ದೀರಾ ವ್ಲಾಗ್ನ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಬೇಜಾರಿನ ವಿಷಯ ಏನಂದರೆ ಡಬ್ಬ ನನ್ನ ಮಗ ಹೊಡಿಯೋಕ್ಕೆ ಬರಲಿಲ್ವ ಏನೋ ಗೊತ್ತಿಲ್ಲ, 2 ಕಣ್ಣು ಹಾಳು ಮಾಡ್ಬಿಟ್ಟ. ಸೊ ಕಣ್ಣು ಇರಬೇಕು, ಅದೇ ಚಂದ ತಿನ್ನೋದಕ್ಕೆ. ಸೊ ನಾನ್ ವೆಜಿಟೇರಿಯನ್ಸು ಎಸ್ಪೆಷಲಿ ತಲೆ ಮಾಂಸ ತಿನ್ನೋಕ್ಕೆ ಇಷ್ಟಪಡೋರಿಗೆ ಅದ್ರ ಟೇಸ್ಟ್ ಏನು ಅಂತ ಗೊತ್ತು. ಸೊ ಪಟ್ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಳ್ಳೋಣ ಕುಕಿಂಗ್ನ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದ್ಬಿಟ್ಟಿದೆ. ಓಕೆ, ಹಾಕೋಣ ಈರುಳ್ಳಿನ. ಸೊ ಸಾಕಾಗುತ್ತೆ ಗೈಸ್ ಈ ಪಾತ್ರೆಗೂ ಇಷ್ಟು ಮಟನ್ಗೂ ಅಲ್ಲಿ ಸಾಕಾಗುತ್ತೆ ಅನಿಸುತ್ತೆ. ಸೊ ಇವತ್ತು ತಂದಿರೋದು ಫುಲ್ಲು ಎಳೆಮರಿ. ಓಕೆನಾ, ಸಿಕ್ಕಾಬಟ್ಟೆ ಎಳೆಮರಿ. ಸೊ ಹಾಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಕುಕ್ಕರ್ಗೆಲ್ಲ ಹಾಕೋದಿಲ್ಲ. ಸೊ ನಾರ್ಮಲಾಗಿ ಪಾತ್ರೆಲ್ಲೇ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿದ್ರೆ ಗೊತ್ತಾಗಲ್ಲ ಮೋಸ್ಟ್ಲಿ. ಸೊ ನಮ್ಮ ಮಮ್ಮಿ ಆಲ್ರೆಡಿ ನನಗೆ ಇಷ್ಟು ಹಾಕು ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟಿದ್ದಾರೆ. ಇದನ್ನು ಹಾಕ್ಬಿಡೋಣ. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತಲ್ವ ನಾನು ಒಂದು ಕುಕಿಂಗ್ ಬ್ಲಾಗ್ ಮಾಡ್ಬಿಟ್ಟು. ಆ್ಯಕ್ಚುಲಿ ಸುಮಾರು ತಿಂಗಳೇ ಆಗೋಗುತ್ತೆ ಅನ್ಸುತ್ತೆ. ಲಾಸ್ಟ್ ಏನು ಅಡುಗೆ ಮಾಡಿದ್ದೆ ಅನ್ನೋದು ನೆನಪಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟು ಟೈಮ್ ಆಗಿದೆ. ಸಂಚಾರ ಇಲ್ಲಿವಾಗ ಯಾವತ್ತೂ ಮಟನ್ ರಿಲೇಟೆಡ್ ಯಾವುದು ಮಾಡಿಲ್ಲ ಅನ್ಕೋತೀನಿ ನಾನು, ಮೋಸ್ಟ್ಲಿ ಮಾಡಿಲ್ಲ. ಸೊ ಇದೇ ಫಸ್ಟು ಬ್ಲಾಗ್ ಅನಿಸುತ್ತೆ ಮಟನ್ ರಿಲೇಟೆಡ್ ಒಂದು ಕುಕಿಂಗ್ ಬ್ಲಾಗ್ ಮಾಡ್ತೀವಿ. ಸೊ ಇವಾಗ ಮಟನ್ ಹಾಕ್ಬಿಡೋಣ ಇದಕ್ಕೆ. ಆ್ಯಕ್ಚುಲಿ ನನಗೂ ಇದನ್ನು ಹೆಂಗೆ ಮಾಡೋದು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನಮ್ಮ ಮಮ್ಮಿ ಹೇಳಿದ್ದಾರೆ ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಮಾಡ್ತೀನಿ. ನಮ್ಮ ಮಮ್ಮಿಗಿಂತ ಚೆನ್ನಾಗಿ ನಮ್ಮ ಮನೇಲಿ ನಮ್ಮ ಅಕ್ಕ ಅಡುಗೆ ಮಾಡ್ತಾರೆ, ಎಸ್ಪೆಷಲಿ ಮಟನ್ನು ತಲೆ ಮಾಂಸ ಎಲ್ಲ. ಮಟನ್ ಎಲ್ಲ ಪಾತ್ರೆಗೆ ಹಾಕಿದ್ದೀನಿ, ಉಪ್ಪು ಹಾಕಿದ್ದಾರೆ, ಆಮೇಲೆ ಅರಿಶಿನ ಹಾಕಿದ್ದೀವಿ. ಸೊ ಇದನ್ನ ಕಲಸೋಣ. ಯಾರ್ಯಾರಿಗೆ ಮಟನ್ ತಲೆ ಮಾಂಸ ಇಷ್ಟ ಕಮೆಂಟ್ ಹಾಕಿದ್ದೀವಿ. ನಿಮಗೂ ಇಷ್ಟನಾ ಇಲ್ವಾ? ಬಿಕಾಸ್ ಇದನ್ನಿಷ್ಟು ಡೀಪಾಗಿ ತೋರಿಸ್ತಾ ಇದ್ದೀನಿ, ಪ್ರಾಪರ್ ಕುಕ್ಕಿಂಗ್ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬೈ ಚಾನ್ಸ್ ಏನಾದ್ರು ಯಾರಿಗಾದ್ರು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಬೋದೇನಾದ್ರೆ, ಹಾಗಾಗಿ. ಬಟ್ ಆದ್ರೆ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಂಬಿಡಿ ಬ್ಲಾಗ್ನ. ಕಲರ್ ನೋಡಿದ್ದೀವಿ ಸಂಗೆ ಏನು ಮಸ್ತಾಗಿ ಬಂದಿದೆ ಅಂತ. ಕ್ರೇಜಿ ಅಂದರೆ ಕ್ರೇಜಿಯಾಗಿ ಬಂದಿದೆ. ಇನ್ನೂ ಏನೂ ಹಾಕಿಲ್ಲ, ಅರಿಶಿನ ಪುಡಿ ಮತ್ತು ಉಪ್ಪು ಅಷ್ಟೇ ಹಾಕಿರೋದು, ಅಷ್ಟರಲ್ಲೇ ಬೇಯಿಸ್ತಾ ಇರೋದು. ಇನ್ನೂ ಖಾರದ ಪುಡಿ ಗೀರದ ಪುಡಿ ಎಲ್ಲ ಹಾಕಬೇಕು. ತುಂಬ ತಿಂಗಳುಗಳಾದ್ಮೇಲೆ ತಿಂತಾ ಇರೋದು ನಾನು ಅಷ್ಟೇ ತಲೆ ಮಾಂಸನ. ಸೊ ಬಾಯಲ್ಲಿ ನೀರು ಬರ್ತಾಯಿದೆ, ಆ ಸ್ಮೆಲ್ಲಿಗಿದೆ. ಇಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀವಿ ಈಗ. ಮತ್ತು ಮತ್ತೆ ನೋಡಿ ನಮ್ಮ ಮಮ್ಮಿ ಇವತ್ತು ಓಕೆ ಮಟನ್ ಮಸಾಲಾಗೆ ಇದು ಖಾರದ ಪುಡಿ. ಓಕೆನಾ, ನಮ್ಮ ಮಮ್ಮಿ ಇವತ್ತು ಸಪೋರ್ಟಿಂಗ್ ಕುಕ್ಕಾಗಿ ವರ್ಕ್ ಮಾಡ್ತಾಯಿದ್ದಾರೆ ನಮ್ಮ ಕಿಚನಲ್ಲಿ. ಮೇನ್ ಕುಕ್ ನಮ್ಗೆ ಕೊಟ್ಬಿಟ್ಟು. ಸೊ ಹಾಗಾಗಿ ನಮ್ಗೆ ಗೊತ್ತಿಲ್ಲ, ಧನಿಯಾ ಪುಡಿ ಹಾಕ್ತಾವ್ರು ಇಷ್ಟು ಆಗ್ತವೆ, ಏನೂ ಮಾಡೋಕ್ಕಾಗಲ್ಲ, ಏನು ಅಂದ್ಕೊಂಬೇಡಿ. ಅದೆಲ್ಲ ನಮ್ಗೆ ಅಡುಗೆ ಬಂದುಬಿಟ್ಟಿದ್ದಾರೆ ಹೆಂಗಿರೋದೆ ಇಂದಷ್ಟು ಬರಲ್ಲ. ನಮ್ಮ ಮಮ್ಮಿಗೆ ಅದೇ ಅಡ್ವಾಂಟೇಜ್. ನಾನು ಮತ್ತು ನಮ್ಮ ಅಕ್ಕ, ನಾನು ಹೇಳಿದ್ನಲ್ಲ ಆಗಲೇ, ನಮ್ಮ ಮಮ್ಮಿಗಿಂತ ಚೆನ್ನಾಗಿ ನಮ್ಮ ಅಕ್ಕ ಅಡುಗೆ ಮಾಡ್ತಾಳೆ ಅಂತ. ಸೊ ಹಾಗಾಗಿ ನಮ್ಮ ಮಮ್ಮಿಗೆ ಅದೇ ಅಡ್ವಾಂಟೇಜ್. ಮಸಾಲೆ ಹಾಕ್ತಿದ್ದಾರೆ. ಸೊ ಅಕ್ಕ ಏನಾದ್ರು ಬಂದಾಗ ಅವಳೇ ಅಡುಗೆ ಮಾಡೋದು ಪೂರ್ತಿಯಾಗಿ. ನಾನಿದ್ದು ಅಂತಾಗ ಏನಾದ್ರು ವಿಡಿಯೋ ಮಾಡ್ತೇನೆ, ನಾನೇ ಮಾಡೋದು ಪೂರ್ತಿಯಾಗಿ. ಕೆಲವು ಸರಿ ವಿಡಿಯೋ ಮಾಡದೇ ಇದ್ದರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ ಕೆಲವು ಸರಿ ಅಡುಗೆನ. ಅದೇ ನಮ್ಮ ಮಮ್ಮಿಗೆ ಅಡ್ವಾಂಟೇಜ್. ನೋಡಿ ಖುಷಿಯಾಗಿ ಹ್ಞೂ ಅಂತಾರೆ. ಅದೃಷ್ಟ ಮಾಡಿರ್ಬೇಕಂತ ಮಗ ಪಡೆಯೋಕ್ಕೆ ಅಲ್ವೇ ನಮ್ಮ. ಒಂಚೂರು ಇಲ್ಲ, ಕೃತಜ್ಞತೆನೇ ಇಲ್ಲ ಗೈಸ್. ಇಂಥ ಒಳ್ಳೆ ಮಗ ಇದನ್ನಲ್ಲ ನನಗೆ ಅಂತ ಒಂದು ಚೂರು ಇಲ್ಲ, ಬೈತಾ ಇರ್ತಾರೆ. ನೋಡ್ರಿ ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದು, ರುಬ್ಬಿದ್ದು ಹಾಕಿದ್ದಾರೆ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದಾರೆ, ಇನ್ನೊಂಚೂರು ನೀರು ಹಾಕ್ತಾಯಿದ್ದಾರೆ ಮಮ್ಮಿ. ಸೊ ಆಲ್ಮೋಸ್ಟ್ ಮುಗೀತು ಅಲ್ವೇನಮ್ಮ? ಇನ್ನೇನು ಹಾಕ್ಬೇಕಾ? ಏನು ಕರೆಕ್ಟ್ ಅಲ್ಲ ಗೈಸ್. ಬ್ರೈನ್ ಎಲ್ಲ ಇದೆ, ಬ್ರೈನ್ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಬ್ರೈನು ಮತ್ತು ಚರ್ಬಿ ಅದು. ಇಲ್ಲೊಂದು ಪೀಸ್ ಉಳ್ಕೊಬಿಟ್ಟೈತೆ ನೋಡಿ, ಇದೊಂದು ಪೀಸ್ ಉಳ್ಕೊಬಿಟ್ಟೈತಿ ಈ ಚರ್ಬಿ ಒಳಗಡೆ.
ಇವಾಗಿದ್ದು ಆಗ್ತಾಯಿದ್ದೀವಿ, ಇದು ಬೇಯುತ್ತೆ ಇಲ್ವೋ ಗೊತ್ತಿಲ್ಲ, ಹೋಲಿ ಬಿಡ್ರಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಕೊಬ್ಬು ಇರಬೇಕು ಮಟನ್ಲಿ. ಕೊಬ್ಬಿನ ಮಟನ್ ತಿಂದ್ರೇ ಮಟನ್ ತಿಂದಾಗೋದು. ಸೊ ಹಾಗಾಗಿ ಕೊಬ್ಬು ಫಸ್ಟೇ ಹಾಕ್ಬೇಕಿತ್ತು ಅನ್ಸುತ್ತೆ, ಅದನ್ನು ಗೊತ್ತಿಲ್ಲ. ಇವಾಗ ಹಾಕ್ತಾಯಿದ್ದೀನಿ, ಇರಲಿ ಬಿಡ್ರಿ, ನಡೆಯುತ್ತೆ. ಇನ್ನೂ ಕುದ್ದೇ ಇಲ್ವಲ್ಲ ಇದು. ನೋಡಿ ಇದೊಂಚೂರು ಮಸಾಲೆನ ಏನಮ್ಮ ರುಬ್ಕೊಂಡಿರೋದನ್ನ ಇಂಗ್ರೀಡಿಯೆಂಟ್ಸ್ ಹಾಕಿ ಏನೇನು ಅಂತ ಗೊತ್ತಿಲ್ಲ ನನಗೆ, ಕೇಳಬೇಡಿ. ಸೊ ಅದನ್ನೆಲ್ಲ ಹಾಕಿ ರುಬ್ಕೊಂಡಿರೋದನ್ನ ಇಟ್ಕೊಂಡಿರೋದನ್ನ ಕಂಪ್ಲೀಟಾಗಿ ಹಾಕ್ಬಿಡೋಣ. ಅದಾದಮೇಲೆ ಒಂದಿಷ್ಟು ನೀರು ಹಾಕೋಣ, ಕ್ಲೀನಾಗಿ ಹೊಂದ್ಬಿಟ್ಟು ಕುದಿಯಕ್ಕೆ ಬಿಡೋಣ. ಸೊ ಬನ್ನಿ ಗೈಸ್, ಇವಾಗ ಬ್ರೈನ್ ಹಾಕೋಣ. ಒಂದು ಬ್ರೈನು, 2 ಬ್ರೈನ್ ಮುಳುಗಿದೆ. ಇವಾಗ ಮುಚ್ಬಿಡೋಣ, ಕುದೀಲಿ. ಅದಾದಮೇಲೆ ಟೇಸ್ಟ್ ಮಾಡೋಣ. ಫೈನಲಾಗಿ ಕುದ್ದ ಮೇಲೆ ಈ ಥರ ಬಂದಿದೆ. ಸೊ ಇವಾಗ ನಮ್ಮ ಕೆಲಸ ಏನಪ್ಪ ಅಂದರೆ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಒಂದು. ಲೆಟ್ಸ್ ಗೋ. ಸೊ ಇವಾಗ ಒಂದು ಬ್ರೈನ್ ಹಾಕೋತೀನಿ. ಅಯ್ಯೋ ಕಲ್ಸೋಗ್ತೈತೆ. ನೋಡಿರಿ ಯಾವ ಥರ ಬಂದಿದೆ, ಕಲರು ಎಲ್ಲ ಅಂತ ಚೆನ್ನಾಗಿದೆ. ಸಣ್ಣ ವಯಸ್ಸಲ್ಲಿದ್ದಾಗ ನಮ್ಮ ಮನೇಲಿ ತಲೆ ಮಾಂಸ ತಂದ್ಬಿಟ್ಟು ಮಾಡ್ಬೇಕಾದ್ರೆ ಈ ಥರ ಬ್ರೈನ್ ಕೊಡೋರು, ಬೊಟ್ಲಿಗೆ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಮತ್ತು ನಮ್ಮ ಅಕ್ಕಗೆ. ಅದು ನೆನಪಾಯಿತು. ಇವತ್ತು ನಮ್ಮ ಸೈನ್ಯ ಯಾವುದೂ ಇಲ್ಲ, ಅದಕ್ಕೋಸ್ಕರ ಮನೆ ಸೈಲೆಂಟಾಗಿದೆ. ಇಲ್ಲಾಂದರೆ ಅವರು ಬಂದಿರೋರು ಬ್ಲಾಗಲ್ಲಿ. ಸೊ ಅವ್ರ ಮನೆಗೆ ಹೋಗಿದ್ದಾರೆ. ಟೇಸ್ಟ್ ಮಾಡೋಣ. ಫಸ್ಟು ಸಾಂಬಾರು ಟೇಸ್ಟ್ ಮಾಡೋಣ, ಆಮೇಲೆ ಬ್ರೈನ್ ಟೇಸ್ಟ್ ಮಾಡೋಣ. ಹಾಂ ಸಕ್ಕತ್ತಾಗಿದೆ. ಚಿಯರ್ಸ್. ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದೀರಾ, ಟೇಸ್ಟ್ ಮಾಡೋಣ ಬ್ರೈನ್ನ. ಬ್ರೈನ್ ತಿಂದರೆ ಜ್ಞಾಪಕ ಶಕ್ತಿ, ಅದಾದಮೇಲೆ ನಮ್ಮ ಬ್ರೈನ್ ಚುರುಕಾಗುತ್ತಂತೆ. ನಿಜಾನ ಕಮೆಂಟ್ ಹಾಕಿ. ಗೊತ್ತಿಲ್ಲ, ನಮ್ಮ ಮನೇಲಿ ಹೇಳೋರು ಅವಾಗ ತಿಂದು ನಾವು ಅಂತ. ಬ್ರೈನ್ ತಿಂದರೆ ಜ್ಞಾಪಕ ಶಕ್ತಿ ಬರುತ್ತೆ. ನೋಡಿ ಏನಾಗ್ತದೆ. ಸಣ್ಣ ವಯಸ್ಸಲ್ಲಿ ಬುದ್ಧಿ ಇದ್ದಾಗ ಯಾವ ಥರ ಏಮಾರಿಸ್ಬಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಅಂತ ನಮ್ಮ ಮಮ್ಮಿನೇ ನಗ್ತಾರೆ. ನೋಡ್ರಿ, ತಿನ್ನಬೇಕು ಅಂತಂದರೆ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಹೇಳ್ಬಿಟ್ಟು ಇವಾಗ ಋತ್ವಿಗೆ ತಿನ್ಸಲ್ವಾ? ಏನಂತ ಋತ್ವಿಗೆ ಹೇಳಲ್ವಾ? ಶಕ್ತಿ ಬರುತ್ತೆ, ತಿನ್ನು ಚಿಚ್ಚಿ ತಿನ್ನು ಅಂತ. ಇದ್ರ ಅರ್ಥ ಏನು ಬರಲ್ಲ ಗೈಸಿ ಅಂತಿದ್ರು. ಬುದ್ಧಿ ನಿಮ್ಮ ಹತ್ರನೇ ಇರಬೇಕು. ಬುದ್ಧಿ ಒಂದು ಫ್ಲಾಪ್ ಆಗ್ಬಿಡ್ತು. ಇಷ್ಟೊತ್ತು ಮಾಡಿದ ಬ್ಲಾಗ್ ಎಲ್ಲ ರೆಕಾರ್ಡೇ ಆಗಿಲ್ಲ, ಬಡ್ಡಿ ಮಗಂದು. ಇನ್ನೊಂದ್ಸರಿ ರೀಟೇಕು. ಸೊ ನೋಡಿ, ನಿಂಬೆಹಣ್ಣು ಇಟ್ಕೊಂಡೆ ಸಾರಿಗೆ. ಸೊ ಮುದ್ದೆ ಹಾಕೊಂಬಂದಿದ್ದೀನಿ, ಮುದ್ದೆ ಮುರಿದ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಹೇಳಿದ್ದಾರೆ, ನಮ್ಮ ಮಮ್ಮಿನೂ ನಂಗೆ ರಿವ್ಯೂ ಕೇಳೋರು, ಚೆನ್ನಾಗಿದೆ ಅಂದೆ. ಅವಲೇ ಏನೇನು ಕೇಳಿದ್ರು ಇವಾಗ ಮತ್ತೆ ವಾಪಸ್ ಅದೇ ಚೆನ್ನಾಗಿದೆ. ರೆಕಾರ್ಡ್ ಆಗ್ತಿದೆಯಾ? ಹ್ಞೂ ರೆಕಾರ್ಡ್ ಆಗ್ತಿದೆ. ಫ್ಯಾಟ್ ಪೀಸ್ ಮಟನ್ ಪೀಸ್ ಒಂದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಎಡೆ ಮಾಂಸ ಅನ್ನಲ್ಲ, ಜಾಸ್ತಿ ಬೇಯಿಸಲೇ ಸಾಕಾಗಿದೆ. ಗೈಸ್, ಈಗ ಸದ್ಯಕ್ಕೆ ನಮ್ಮ ಏವಿಯೇಟರ್ನ ಸರ್ವಿಸಿಗೆ ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂಚೂರು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ ಸೈಡ್ ಸ್ಟ್ಯಾಂಡ್ ಏನಿದೆ, ಆ ಸೈಡ್ ಸ್ಟ್ಯಾಂಡು ಕರೆಕ್ಟಾಗಿ ಬೀಳ್ತಾ ಇಲ್ಲ. ಅಂದರೆ ಸ್ಪ್ರಿಂಗೋ ಗಿಂಗೋ ಏನೋ ಎಗ್ರೋಗಿದೆ. ಸೊ ಅದು ವಾಪಸ್ ನಿಂತ್ಕೋತಾ ಇಲ್ಲ, ಅದಕ್ಕೆ ದಾರ ಕಟ್ಟಿರೋದನ್ನ. ಸೊ ಹೋಗ್ಬಿಟ್ಟು ಸರಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನೋ ಫ್ರೀ ಇದ್ರೆ ಅವರು ಕೊಟ್ಬಿಡೋಣ ಸರ್ವಿಸ್ಗೆ ಗಾಡಿನ ಅಂತ ಅಂದ್ಕೊಂಡಿದ್ದೀನಿ. ಆಯಿಲೆಲ್ಲ ಚೇಂಜ್ ಮಾಡಬೇಕು, ತುಂಬ ದಿನ ಆಗಿದೆ. ಆ್ಯಕ್ಚುಲಿ ರೆಕಾರ್ಡ್ಸಲ್ಲಿ ಎಷ್ಟು ಕಿಲೋಮೀಟರ್ಸ್ ಓಡಿಸ್ಬೇಕಿತ್ತು ಆ್ಯಂಡ್ ಎಷ್ಟು ಓಡಿಸಿದ್ದೀನಿ ಅನ್ನೋದು ಗೊತ್ತಿಲ್ಲ. ಒಂದ್ಸರಿ ಹೋದ್ಮೇಲೆ ಚೆಕ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಅದನ್ನ ನೋಡ್ಕೊಂಬರೋಣ. ಸೊ ಗೈಸ್, ಮನೆಗೆ ಬಂದೆ ಗಾಡಿ ಬಿಟ್ಬಿಟ್ಟು. ಸೊ ಇವತ್ತೇ ಬಿಟ್ಬಿಟ್ಟು ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಅಂದರು. ಆ್ಯಂಡ್ ಈಗ ಸದ್ಯಕ್ಕೆ ಸರ್ವಿಸ್ ಎಲ್ಲ ಆಗಿದೆಯಂತೆ. ಫೋನ್ ಹಾಕಿದ್ರು, ಬಂದು ಗಾಡಿ ತೊಗೊಂಡೋಗು ಅಂತ. ಸೊ ಪಟ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತೊಗೊಂಬಂದ್ಬಿಡ್ತೀನಿ. ಬಿಕಾಸ್ ನನಗೆ ಗಾಡಿ ಇಲ್ಲ ಅನ್ನೋ ಪರವಾಗಿಲ್ಲ, ಗಾಡಿಗೆ ಇರಬೇಕು ಗಾಡಿ. ಸೊ ಅಲ್ಲಿ ಓಡಾಡೋದೇನಾದ್ರು ಇರ್ತಲ್ಲ, ಎಷ್ಟು ಬೇಗ ಮನೆಗೆ ತೊಗೊಂಬರ್ತೀವೋ ಅಷ್ಟು ಒಳ್ಳೆಯದು. ಸೊ ಹೇಗೋ ಬೇಗ ಮಾಡ್ಬಿಟ್ಟು ಕೊಟ್ಬಿಟ್ರು ಇವತ್ತು. ಸೊ ಮೋಸ್ಟ್ಲಿ ನಂದು ಒಂದೇ ಗಾಡಿ ಇದ್ದಿದ್ದು ಅನಿಸುತ್ತೆ, ಬೇಕು ಅರ್ಜೆಂಟಾಗಿ ಅಂದಿದ್ದಕ್ಕೆ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ, ಇವಾಗ ನಟರಾಜ ಸರ್ವಿಸಲ್ಲಿ ಹೋಗ್ಬಿಟ್ಟು ಗಾಡಿ ತೊಗೊಂಡು ಬರಬೇಕು. ಓಕೆ, ಸೊ ಗೈಸ್, ನಮ್ಮ ಏವಿಯೇಟರ್ ರೆಡಿ ಇದೆ. ಆ್ಯಕ್ಚುಲಿ ಅಂಗಡಿನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಇರಲಿ ಅಂತ ಅಂದ್ಬಿಟ್ಟು ಪಕ್ಕದ ಅಂಗಡಿ ಕೊಟ್ಟಿದ್ರು, ಕೀನಾ ಸಿಕ್ತು. ಸೊ ಚೆನ್ನಾಗಿ ಪಾಲಿಶ್ ಗಿಲೀಶ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಓಕೆ, ಸ್ಪ್ರಿಂಗ್ ಚೇಂಜ್ ಮಾಡಿದ್ದಾರೆ, ನೈಸ್. ಸೊ ಓಡಿಸ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಗಾಡಿ ಫುಲ್ ಸ್ಮೂತಾಗಿದೆ, ಓಕೆನಾ. ಸೊ ಡಿಫ್ರೆನ್ಸ್ ಅಂತೂ ಗೊತ್ತಾಗ್ತಾ ಇದೆ. ಬಟ್ ಏನಂದರೆ ಬಿಲ್ ಅಷ್ಟೇ ದೊಡ್ಡದಾಗಿ ಬಂದಿದೆ.
ಗೊತ್ತಿಲ್ಲ, ಚೆಕ್ ಮಾಡಬೇಕು ಏನಕ್ಕೆ ಏನೇನು ಚೇಂಜ್ ಮಾಡಿದ್ದಾರೆ, ಏನಕ್ಕೆ ಅಷ್ಟೊಂದಾಯಿತು ಅಂತ. ಸ್ವಲ್ಪ ಜಾಸ್ತಿ ಆಯಿತು. ಲಾಸ್ಟ್ ಟೈಮೆಲ್ಲ ಒಂದು 1000 ರೂಪಾಯಿ ಒಳಗಾಗ್ಬಿಡೋದು ಸರ್ವಿಸ್, ಅಷ್ಟೊಂದೇನು ಆಗ್ತಾ ಇರಲಿಲ್ಲ. ನಾರ್ಮಲ್ ಆಯಿಲ್ ಚೇಂಜು, ಸಣ್ಣ ಪುಟ್ಟ ಅದು ಇದು ಅಂತಂದು. ಸೊ ಇವತ್ತೇ ಈ ಸರಿನೇ 1500 ಆಗಿದೆ. ಚೆಕ್ ಮಾಡಬೇಕು. ಬಟ್ ಗಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಾಡಿನ ಮನೆಗೆ ತಂದುಬಿಟ್ಟು ನಿಲ್ಲಿಸಿ, ಸೊ ಆಲ್ರೆಡಿ ಟೈಮ್ ಆಗಿದೆ, ಆಲ್ಮೋಸ್ಟ್ 8:30 ಹತ್ರ ಆಗಿದೆ. ಸೊ ಇವತ್ತು ಊಟ ಮಾಡ್ತಾಯಿಲ್ಲ ನಾನು, ಫುಲ್ಲು ಮಜ್ಜಿಗೆ ಕುಡಿತಾ ಇದ್ದೀನಿ. ನೋಡಿರಿ, ಒಂದು ಪಾತ್ರೆ ಫುಲ್ಲು ಮಜ್ಜಿಗೆ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ ಈ ಪಾತ್ರೆ ಫುಲ್ ಕುಡಿದಿದ್ದೀನಿ. ಓಕೆನಾ, ಆ ಡಿಹೈಡ್ರೇಷನ್ನ ರಿಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆ ಬೆಸ್ಟು. ಮಜ್ಜಿಗೆ ಬೆಸ್ಟ್, ಅದಕ್ಕಿಂತ ಬೇರೆ ಏನೂ ಇಲ್ಲ. ಓಕೆನಾ, ಎಳ್ನೀರು ಮಜ್ಜಿಗೆ ನೀರು, ಎಳ್ನೀರು ಮಜ್ಜಿಗೆ ಎರಡೂ ಸಿಕ್ಕಿಲ್ಲ ನೀರು. ಸದ್ಯಕ್ಕೆ ಈ ಥರ ಒಂದೊಂದು ಪಾತ್ರೆ ಅಷ್ಟು ಎಳ್ನೀರು ಕುಡಿಯೋಷ್ಟು ಸೌಕರ್ಯ, ಅದಕ್ಕೋಸ್ಕರ ಮಜ್ಜಿಗೆಯಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಎನಿವೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ, ಹೊಸಬ್ರು ನೋಡ್ತಾರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ಇಲ್ಲಿವರೆಗೂ ನೋಡೋಕ್ಕೆ. ವ್ಲಾಗ್ ಏನು ಅನ್ನಿಸ್ತು ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ಸ್ ಇಂಪಾರ್ಟೆಂಟು ಗೈಸ್. ಈ ನಡುವೆ ಬರ್ತಾ ಲೈಕ್ಸ್ ಕಡಿಮೆ ಆಗ್ತಾಯಿದೆ. ಸೊ ಹಾಕ್ಬಿಡಿ, ನಿಮ್ಮದು ಒಂದಿರಲಿ ಅಂತ ಖುಷಿ ಆಗುತ್ತೆ.